40%. ಅವ್ರು 40% ಆಗಲಿಕ್ಕೆ ನೀವು 60 ಕೊಟ್ಟು ಆರಾಮಾಗಿ ಕೂತ್ ಬಿಡ್ತೀರಿ ಮುಗಿದು ಅವ್ರು ಕೊಡಲಿಲ್ಲ ನೋಡ್ರಿ ಅವ್ರ ಮೇಲೆ ಅಂತ. ಅಂದ್ರೆ ಇನ್ನೊಂದು ಯುದ್ಧಕ್ಕೆ ಜಗಳಕ್ಕೆ ಕಾರಣ. ಅದರಲ್ಲೂ ನೀವು ಅಂತಿ ಕಾಂಗ್ರೆಸ್ ಇರಲಿ ಇನ್ನುಳಿದು ಯಾವುದೇ ಇರಲಿ ಇಂಡಿಯಾ ಗಠಬಂಧನದ ಯಾವುದೇ ಇದ್ದರೂ ಆ ರಾಜ್ಯಗಳಿಗೆ ನಿಶ್ಚಿತವಾಗಿಯೂ ನೀವು 60% ಕೊಡ್ತೀರಿ. ಅವ್ರು 40 ಕೊಡ್ಲಿಕ್ಕೆ ಅವ್ರ ಹೆಸರು ಕಳಿಸೋ ಒಂದು ಉದ್ದೇಶ. ಇವ್ರು 40% ಕೊಡಲಿ ನಾವೇನು ಮಾಡೋಣ್ರಿ ನಾವು ಮಾಡಿದ್ವಿ, ನಮ್ದು ಭಾಳ ಉದ್ದೇಶ ಚೆನ್ನಾಗಿತ್ತು. 125 ದಿನಗಳು ಮಾಡಿದ್ವಿ ನಾವು, ಎಲ್ಲ ಸರಿ ರೀ. ಆದರೆ ಇದು ಬಹಳ ಪ್ರಮುಖವಾದದ್ದು. 120 ದಿವಸ ಮಾಡಿ ಸ್ವತಃ ನೀವು ಇಟ್ಕೊಂಡಿದ್ರೆ ಹೌದಪ್ಪ ಇದು ಬದಲಾಯ್ತು ಬಿಡು, ಗಾಂಧೀಜಿಯವ್ರು ಹೋಗ್ರಿ. ಅವ್ರಿಗೆ ಗಾಂಧೀಜಿಯವ್ರ ತಮ್ಮ ಹೆಸರಿಡ್ರಿ ಮಾಡಿದ್ದು ಅಂದು ಅಂದಿಲ್ಲ, ಅವ್ರು ಅನ್ನೋದು ಇಲ್ಲ, ಅಂದಿರಲಿಲ್ಲ. ಮಹಾತ್ಮ ಅಂದಾಗ ಅವ್ರು ಮುಜುಗರ ಪಟ್ಟಂಥವ್ರು. ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾತ್ಮ ಅಂತ ಕರೆದಾಗ ಮುಜುಗರ ಪಟ್ಟಂಥವ್ರು ಅವರು. ಅಂಥ ವ್ಯಕ್ತಿ ನೀವು ಹೆಸರಿಟ್ರೇನು ಬಿಟ್ರೇನ, ಕಾಂಗ್ರೆಸ್ ಅವ್ರ ಹೆಸರಿಟ್ರೇನು ಬಿಟ್ರೇನ, ಅದೇನು ಬಯಸಲಿಲ್ಲ ಅವರು. ಮತ್ತು ಒರಿಜಿನಲಿ ನಿಮಗೆ ಗೊತ್ತದ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿನ ಕಾಂಗ್ರೆಸ್ ಗಾಂಧಿ ಬಯಸಿದ ಕಾಂಗ್ರೆಸ್ ಅಲ್ಲ. ಗಾಂಧಿ ಬಯಸಿದ ಕಾಂಗ್ರೆಸ್ ಅಂತ ಸತ್ತು ಹೋಗ್ಬಿಟ್ಟದು. ಯಾವಾಗ ನೆಹರು ಅವರು ಅದನ್ನು ಒಂದು ರಾಜಕೀಯ ಪಕ್ಷವಾಗಿ ಮುಂದುವರಿಸಿದ್ರು ಅಂದ ಸತ್ತದು ಕಾಂಗ್ರೆಸ್. ಇವತ್ತು ಗಾಂಧೀಜಿಯವ್ರು ಕಾಂಗ್ರೆಸ್ ಇಲ್ಲ, ಮತ್ತು ಗಾಂಧೀಜಿಯವ್ರು ಬಯಸಿರಲಿಲ್ಲ. ಗಾಂಧೀಜಿಯವರು ಸ್ಪಷ್ಟವಾಗಿ ಹೊಸ ಪಕ್ಷ ಮಾಡ್ರಪ್ಪ ನೀವು ಅಂತ ನೆಹರು ಹೇಳಿದರು. ಅದು ನೀವು ಸಾಕಷ್ಟು ನೆಹರುನ ಹನಿಯ ಮುಂದೆ ನೀವು ಸಾಕಷ್ಟು ಅದು ಬಳಸ್ತೀರಿ. ನಮ್ಮ BJPಗಿರಾಯ್ತು RSSಗಿರಾಯ್ತು ಬಳಸ್ರಿನ ತಪ್ಪಿಲ್ಲ. ಅವ್ರು ಮಾಡಿದ್ದು ಖರೆ ಅದು, ಸತ್ಯಕ್ಕೆ ಹ್ಞೂ ಅನ್ನಬೇಕಾಗ್ತದೆ. ಆದರೆ ಇಲ್ಲೇ ನೀವು 60-40 ಮಾಡಿ ನಿಶ್ಚಿತವಾಗಿಯೂ ಈ ಮನೆರಗಾದಲ್ಲಿ ಏನು ಉದ್ಯೋಗ ಸಿಗುತ್ತೆ ಬಡವರಿಗೆ, ದಲಿತರಿಗೆ, ಹಳ್ಳಿಗಾಲದಲ್ಲಿ ಯಾರು ರೀ ಅವರು ದಿನಕ್ಕೆ 200-300 ರೂಪಾಯಿ ಬಂದು ದುಡಿಯೋರು ಯಾರು? ಪಾಪ ಅವ್ರ ಬದುಕು ಕಷ್ಟ